ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡಿಗೆ ಮನೆ ಚಾನಲ್. ಇವತ್ತು ನಾವು ಮಾಡ್ತಿರುವಂತ ರೆಸಿಪಿ ಬಂದು ಬಾಳೆದಿಂಡಿನ ಪಲ್ಯ. ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ಊಟದ ಜೊತೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು, ಹಾಗೆ ಕೂಡನು ತಿನ್ಬೋದು. ಇದರಿಂದ ಏನೆಲ್ಲ ಬೆನಿಫಿಟ್ ಅನ್ನೋದಾದ್ರೆ ಕಿಡ್ನಿ ಸ್ಟೋನ್ಗೆ ರಾಮಬಾಣ ಅಂತಾನೆ ಹೇಳ್ಬೋದು. ಹಾಗೆ ಜೀರ್ಣಕ್ರಿಯೆನೂ ಕೂಡ ಆಗುತ್ತೆ. ಡಯಾಬಿಟಿಸ್ ಇರೋರು ಕೂಡ ತಿನ್ಬೋದು. ಯಾರಿಗೆಲ್ಲ ಬ್ಲಡ್ ಶುಗರ್ ಇರುತ್ತೆ ಅವರು ಬಾಳೆದಿಂಡನ್ನ ತಿನ್ನೋದ್ರಿಂದ ಬ್ಲಡ್ ಶುಗರ್ ಲೆವೆಲ್‌ನ ಬ್ಯಾಲೆನ್ಸ್ ಮಾಡೋ ಗುಣ ಕೂಡ ಬಾಳೆದಿಂಡಲ್ಲಿದೆ. ಯಾರೆಲ್ಲ ಡಯಟ್ ಮಾಡ್ತಿದಾರೆ ಅವ್ರಿಗೂ ಕೂಡ ಬೆನಿಫಿಟ್ ಇದೆ. ಸೊ ಇವಾಗೆಲ್ಲ ಚಾಟ್ಸ್ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಬಾಳೆದಿಂಡಿನ ಚಾಟ್ಸ್ ಅಂತಾನೆ ಹೇಳ್ಬೋದು. ಹಾಗೆ ಈಸಿಯಾಗಿ ಮನೇಲೂ ಕೂಡ ಮಾಡ್ಕೋಬಹುದು. ಇವಾಗ ಇದಕ್ಕೆ ಏನೇನ್ ಬೇಕು ಅಂತ ನೋಡೋಣ. ಅದ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನೆಲ್‌ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ರೈಟ್ ಸೈಡ್ ಇರುವಂತ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಏನೇನ್ ಬೇಕು ಅಂತ ನೋಡೋಣ. ಬಾಳೆದಿಂಡು, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಉದ್ದಿನಬೇಳೆ, ಹಾಗೆ ಒಣಮೆಣಸಿನಕಾಯಿ ಬೇಡ ಅನ್ನೋರು ಹಸಿಮೆಣಸಿನಕಾಯಿ ಕೂಡ ಹಾಕೋಬಹುದು. ನಾನಿಲ್ಲಿ ಒಣಮೆಣಸಿನಕಾಯಿನ ತಗೊಂಡಿದ್ದೀನಿ. ಹಾಗೆ ಈರುಳ್ಳಿ, 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿ, ಹಾಗೆ ಕೊತ್ತಂಬರಿ ಸೊಪ್ಪು. ಸೊ ಇವಾಗ ಬಾಳೆದಿಂಡನ್ನ ಕಟ್ ಮಾಡ್ಕೊಳ್ಳೋಣ. ಬಾಳೆದಿಂಡ್ ಮೇಲೆ ಈ ತರ ಒಂದು ಲೇಯರ್ ದಿಂಡ್ ಇರುತ್ತೆ, ಅದನ್ನ ನಾವು ತಗೋಬೇಕು ಫಸ್ಟು. ನೋಡಿ ಈ ತರ ಇರುತ್ತೆ. ಫಸ್ಟ್ ಇದನ್ನ ಕ್ಲೀನಾಗಿ ತಗೋಬೇಕು. ನೋಡಿ ತಗೊಂಡಿದ್ದೀನಿ. ಇವಾಗ ಇದನ್ನ ಸಣ್ಣ ಸಣ್ಣಗೆ ಹೆಚ್ಕೊಳ್ಳೋಣ. ಬಾಳೆದಿಂಡನ್ನ ಹೆಚ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಮೊಸರಿಗೆ ನೀರು ಹಾಕಿ ಇಟ್ಕೊಳ್ಳೋಣ. ಯಾಕೆ ಅಂದ್ರೆ ಬಾಳೆದಿಂಡು ಹೆಚ್ಚಾದ್ಮೇಲೆ ಬ್ರೌನ್ ಕಲರ್ ಅಲ್ಲಿ ಬರುತ್ತೆ. ಸೊ ಬ್ರೌನ್ ಕಲರ್ ಬೇಡ, ಸ್ವಲ್ಪ ವೈಟ್ ಆಗಿರ್ಲಿ ಅನ್ನೋರು ಈ ತರ ಮೊಸರಿಗೆ ಸ್ವಲ್ಪ ನೀರ್ ಹಾಕಿ ಇಟ್ಕೊಂಡು ಹೆಚ್ಚಿ ಇದ್ಕೊಳ್ಳಕ್ಕೆ ಹಾಕೊಂಡ್ರೆ ಬಾಳೆದಿಂಡು ಕಲರು ವೈಟ್ ಆಗೇ ಇರುತ್ತೆ ಸ್ವಲ್ಪ. ಸೊ ಇವಾಗ ಹೆಚ್ಚಿ ನಾವ್ ಇದಕ್ಕೆ ಹಾಕೊಳ್ಳೋಣ. ನೋಡಿ ಕಟ್ ಮಾಡಿದ್ರೇನೆ ಬ್ರೌನ್ ಕಲರ್ ಅಲ್ಲಿ ಇದೆ. ಸೊ ಸ್ವಲ್ಪ ಇನ್ನೂ ಜಾಸ್ತಿ ಬ್ರೌನ್ ಆಗ್ಬಿಡುತ್ತೆ. ಹಾಗಾಗಿ ಮೊಸರೊಳಗೆ ಹಾಕೋದ್ರಿಂದ ಸ್ವಲ್ಪ ಬ್ರೌನ್ ಕಲರು ಕಡಿಮೆ ಕಾಣುತ್ತೆ. ಬಾಳೆದಿಂಡನ್ನ ಕಟ್ ಮಾಡ್ಕೊಂಡಿದ್ದಾಗಿದೆ. ಸೊ ನೋಡ್ತಾ ಇದ್ದೀರಲ್ವಾ, ಬಾಳೆದಿಂಡು ಕಟ್ ಮಾಡ್ತಾನೆ ಕಲರ್ ಚೇಂಜ್ ಆಗ್ಬಿಡುತ್ತೆ. ಸೊ ಕಲರ್ ಸ್ವಲ್ಪ ಚೇಂಜ್ ಆಗಬಾರ್ದು ಅಂದ್ರೆ ಈ ತರ ಮಜ್ಜಿಗೆ ಒಳಗೆ ಹಾಕೊಂಡ್ರೆ ಚೆನ್ನಾಗಿ ಸ್ವಲ್ಪ ವೈಟ್ ಕಲರ್ ಅಲ್ಲಿ ಕೂಡ ಇರುತ್ತೆ. ಇಲ್ಲಾಂದ್ರೆ ಫುಲ್ ಬ್ರೌನ್ ಕಲರ್ ಶೇಡ್ ಅಲ್ಲಿ ಬಂದ್ಬಿಡುತ್ತೆ ಬಾಳೆದಿಂಡು. ಸೊ ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ. ಅದಕ್ಕಿಂತ ಮುಂಚೆ ಇದನ್ನ ನಾವು ಕುಕ್ಕರ್ ಅಲ್ಲಿ 2ರಿಂದ 3 ವಿಷಲ್ ಹೊಡೆಸ್ಕೋಬೇಕು. ಇವಾಗ ಕುಕ್ಕರ್ ಅಲ್ಲಿ ಹಾಕೋಣ. ಸ್ವಲ್ಪ ಉಪ್ಪು, ಇವಾಗ ನೀರು ಹಾಕೊಂಡು ಮುಳುಗೋವಷ್ಟು ನೀರು ಹಾಕೊಂಡು ವಿಷಲ್ ಹೊಡೆಸ್ಕೊಳ್ಳೋಣ. ಮೂರು ವಿಷಲ್ ಕೂಡ ಆಗಿದೆ. ಇವಾಗ ಕ್ಯಾಪ್ನ ತಣ್ಣಗಾಗೋದಿಕ್ಕೆ ಬಿಡೋಣ. ವಿಷಲ್ ಎಲ್ಲ ಹೋಗಿ ತಣ್ಣಗಾಗಿದೆ. ಸೊ ನೋಡ್ತಿರ್ಬೋದು ಬಾಳೆದಿಂಡು ಚೆನ್ನಾಗಿ ಬೆಂದಿದೆ ಕೂಡ. ನಿಮ್ಗೆ ಏನಾದ್ರೂ ಬೆಂದಿಲ್ಲ ಅನ್ನೋದಾದ್ರೆ ಇನ್ನು 2 ವಿಷಲ್ನ ಹೊಡೆಸ್ಕೊಳ್ಳಿ. ಇವಾಗ ಇದನ್ನ ಬಸ್ಕೊಳ್ಳೋಣ. ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಪ್ಯಾನ್ ಇಟ್ಕೊಂಡು ಪ್ಯಾನ್ ಕಾಯ್ದ ನಂತರ ಎಣ್ಣೆನ ಹಾಕೊಳ್ತಾ ಇದ್ದೀನಿ.
ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಉದ್ದಿನಬೇಳೆ ಹಾಕೊಂಡು ಚೆನ್ನಾಗಿ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು, ನಂತರ ಇದಕ್ಕೆ ಒಣಮೆಣಸಿನಕಾಯಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಿಮ್ಗೆ ಒಣಮೆಣಸಿನಕಾಯಿ ಬೇಡ ಅಂದ್ರೆ ಹಸಿಮೆಣಸಿನಕಾಯಿನೂ ಹಾಕೊಳ್ಳಿ. ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದಾದ್ರೆ ಒಣಮೆಣಸಿನಕಾಯಿನೂ ಕೂಡ ಹಾಕೋಬಹುದು. ಸೊ ಇವಾಗ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಮೊದಲೇ ನಾವು ಬಾಳೆದಿಂಡು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಇವಾಗ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವೇನ್ ಬಸ್ದಿಟ್ಕೊಂಡಿದೀವಿ ಬಾಳೆದಿಂಡನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಒಂದ್ 2 ನಿಮಿಷ ನಾವು ಫ್ರೈ ಮಾಡ್ಕೊಂಡ್ರೆ ಆಯ್ತು ಬಾಳೆದಿಂಡಿನ ಪಲ್ಯ. ಸೊ ತುಂಬಾನೇ ಒಳ್ಳೇದು ಬಾಳೆದಿಂಡು ತಿನ್ನೋದ್ರಿಂದ ಮಕ್ಕಳು ಕೊಡೋದು ಇನ್ನೂ ತುಂಬಾ ಒಳ್ಳೇದು. ಹಾಗೆ ವರ್ಷಕ್ಕೆ ಒಂದ್ಸತಿನಾದ್ರೂ ಬಾಳೆದಿಂಡನ್ನ ತಿನ್ಬೇಕು ಅಂತ ಹೇಳ್ತಾರೆ. ಸ್ಟೋನ್ ಪ್ರಾಬ್ಲಮ್ ಇರೋರು ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ಹಾಗೆ ಈಸಿಯಾಗಿ ಮನೇಲಿ ಕೂಡ ಮಾಡ್ಕೋಬಹುದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಬಾಳೆದಿಂಡು ಪಲ್ಯನ ಸೈಡ್ ಡಿಶ್ ಆಗಿ ತಿನ್ಬೋದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ. ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್‌ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.